ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕತೆ ಏನಾಗ್ತಿದೆ, ಎತ್ತ ಸಾಗ್ತಿದೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿರುವಂಥದ್ದು. ಯಾಕಂತ ಹೇಳಿದರೆ ಪ್ರತಿ ವಾರವೂ ಕೂಡ 5ರಿಂದ 6 ಆಗಿರ್ಬೋದು ಅಥವಾ 10ರಿಂದ 12 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಆದರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಸಿನಿಮಾಗಳು ಚೆನ್ನಾಗಿದ್ದಾವೆ ಅಂದರೂ ಕೂಡ ಜನ ಬರ್ತಾ ಇಲ್ಲ. ಹೀಗಾದರೆ ಹೇಗೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಗೊತ್ತೇ ಇದೆ ನಿಮಗೆ, ಥಿಯೇಟ್ರ್ಗಳು ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದ್ದಾವೆ. ಸೊ ಈ ಬೆಂಗಳೂರು ಅಂತ ಬಂದಾಗಲೇ ಅದೆಷ್ಟೋ ಥಿಯೇಟ್ರ್ಗಳು ಕೂಡ ಇದ್ವು. ಇವತ್ತು ಬರೀ ಅದು ನೆನಪಿಗಷ್ಟೇ ಇರುವಂಥದ್ದು. ಇಲ್ಲಿ ಈ ಜಾಗದಲ್ಲಿ ಥಿಯೇಟ್ರ್ ಇತ್ತು, ಈ ಜಾಗದಲ್ಲಿ ಥಿಯೇಟ್ರ್ ಇತ್ತು ಅಂತ ಹೇಳೋದಕ್ಕಷ್ಟೇ ಆ ಜಾಗ ಇದೆ ಬಿಟ್ಟರೆ ಅಲ್ಲಿಗೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಾಗಿದ್ದಾವೆ, ಮಾಲ್ಗಳಾಗಿದ್ದಾವೆ. ಹಾಗಾದರೆ ಮುಂದೆ ಹೆಂಗೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನನ್ನ ಜೊತೆ ಇದೀಗ ಫಿಲಮ್ ಚೇಂಬರ್ನ ಅಧ್ಯಕ್ಷರಾದಂತಹ ಸುರೇಶ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಾಗ್ತಿದೆ ಎತ್ತ, ಹಿಂಗಾದರೆ ಹೆಂಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕತೆ ಅಂತ ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಮೊನ್ನೆ ಕೂಡ 3ರಿಂದ 4 ಸಿನಿಮಾ ರಿಲೀಸ್ ಆಯಿತು. ಆದರೆ ಇಡೀ ಚಿತ್ರತಂಡ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಇಷ್ಟು ಅದ್ಭುತವಾಗಿರುವಂಥ ಸಿನಿಮಾ ಮಾಡಿದ್ರು ಕೂಡ ಜನ ಬರ್ತಾ ಇಲ್ಲ ಅಂತ ಹೇಳಿ. ನಿಮ್ಮ ಪ್ರಕಾರ ಏನು ರೀಸನ್ ಇರಬಹುದು, ಯಾಕೆ ಜನ ಬರ್ತಾ ಇಲ್ಲ? ಹಿಂಗಾದರೆ ಇಂಡಸ್ಟ್ರಿ ಕತೆ ಏನು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಸರ್, ಈಗ ಜನ ಬರ್ತಾಯಿಲ್ಲ, ಒಳ್ಳೆ ಸಿನಿಮಾಗಳಿದೆ ಬಂದೇ ಬರ್ತಾರೆ. ಈಗ ಮೊನ್ನೆ ನೋಡಿ, ಪರಭಾಷಾ ಚಿತ್ರಗಳದ್ದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಆಗಿದೆ ಕನ್ನಡದವರಿಗೆ. ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡುವಂಥ ಕೆಲಸ ನಮಗಿರೋ ಭಾಷೆ ಮೇಲೆ ಪ್ರೀತಿ ಇರಬೇಕು. ನೋಡಿ, ನಿನ್ನೆ ರಿಲೀಸ್ ಮಾಡುವಂಥ ಹೆಜ್ಜಾರು ಸಿನಿಮಾ ಆಗಲಿ, ವಿದ್ಯಾರ್ಥಿನಿ ಆಗಲಿ, 2 ಸಿನಿಮಾಗಳು ಎಕ್ಸ್ಟ್ರಾ ಆಡಿದೆ. ಸಿನಿಮಾ ಕತೆ ಚೆನ್ನಾಗಿದೆ, ನಿರೂಪಣೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ. ಇನ್ನೂ ಏನು ಬೇಕು? ಈ ಸಿನಿಮಾ ಯಾಕೆ ನಡೀತಿಲ್ಲ ಅಂದರೆ, ಹೌ ಕ್ಯಾನ್ ಐ ಗಿವ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಮ್ಮಲ್ಲಿ ಏನಾಗಿದೆ, ಕನ್ನಡ ಚಿತ್ರರಂಗ ಸಮ್ಟೈಮ್ಸ್ ಏನಾಗಿದೆ, ಹೀರೋ ಬೇಸ್ ಆಗಿದೆ. ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಮಾಡಿದಾಗ ಜನ ಬರ್ತಾರೆ. ನಮ್ಮ ದೊಡ್ಡ ದೊಡ್ಡ ಹೀರೋಗಳು ಮಾಡಿದಾಗ ಅಟ್ಲೀಸ್ಟ್ ತಿಂಗಳಿಗೆ ಅಟ್ಲೀಸ್ಟ್ ಆಫ್ಟರ್ 12 ಮಂತ್ಸ್ ಒನ್ಸ್ ಇನ್ ಎ ಮಂತ್ ಯಾವ್ದಾರ ದೊಡ್ಡ ಹೀರೋಗಳು, ಶಿವರಾಜ್ ಕುಮಾರ್ ಇರ್ಬೋದು, ದುನಿಯಾ ವಿಜಯ್ ಇರ್ಬೋದು, ಇನ್ನು ಯಾರೋ ಅಜಯ್ ರಾವ್ ಇರ್ಬೋದು, ಇನ್ನು ಸಣ್ಣ ಪುಟ್ಟ ಎಲ್ಲ ಹೀರೋಗಳಿದ್ದಾರೆ. ಆಮೇಲೆ ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು. ಅವ್ರ ಸಿನಿಮಾಗಳು ಅಟ್ಲೀಸ್ಟ್ ಆ್ಯಾವ್ರೇಜ್ 12 ಮೂವೀಸ್ ಇನ್ ಎ ಇಯರ್ ರಿಲೀಸ್ ಆದರೆ ಓಕೆ. 2 ವರ್ಷ 3 ವರ್ಷ ದೊಡ್ಡ ದೊಡ್ಡ ಸಿನಿಮಾ ರಿಲೀಸ್ ಆಗದೆ ಹೋದರೆ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಹೀರೋಗಳು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಫ್ಯಾನ್ ಫಾಲೋವರ್ಸ್ ಇದ್ದಾಗ 100% ಒಂದು ಸಿನಿಮಾ ರಿಲೀಸ್ ಜೊತೆ 2 ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾಗೂ ಕೂಡ ಜನ ಹೋಗುವಂಥ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಏನಾಗಿದ್ದರೆ, ಯಾವ ಅಪರೂಪಕ್ಕೆ 2 ವರ್ಷಕ್ಕೆ ಒಂದು ಸಲ, 1 ವರ್ಷ ನೋಡಿ ಸುದೀಪ್ ಸಿನಿಮಾ ಆಲ್ರೆಡಿ 1 ವರ್ಷ ಆಯಿತು. ದರ್ಶನ್ ಸಿನಿಮಾ ನೋಡಿ ಮಾಡಬೇಕಾಗಿತ್ತು, ಪರಿಸ್ಥಿತಿ ಈ ಥರ ಆಗೋಯಿತು. ಶಿವರಾಜ್ ಕುಮಾರ್ ಅವರು ಸಿನಿಮಾ ರಿಲೀಸ್ ಆಗಿತ್ತು, ಆಲ್ಮೋಸ್ಟ್ ಅವ್ರದ್ದು 4-5 ಮಂತ್ಸಿಂದ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ. ಹೇಗೆ ಸಿನಿಮಾ ಇಂಡಸ್ಟ್ರಿ ನಡೆಯೋದು? ಧನಂಜಯ್ ಅವರು ಕೂಡ ಒಳ್ಳೆ ಆರ್ಟಿಸ್ಟೇ. ಇವ್ರಿಗೆ ಏನು ಗೊತ್ತು, ನಮ್ಮಲ್ಲಿ ಇಂಥ ಸಂದರ್ಭಗಳಲ್ಲಿ ನಮ್ಮ ಕಲಾವಿದರ ಪಾತ್ರ ಬಹುಮುಖ್ಯವಾದದ್ದು. ಅವ್ರ ಸಿನಿಮಾಗಳನ್ನು ನಾವು ಏನಪ್ಪ ನಿರ್ಮಾಪಕರ ಸಂಘದಿಂದಾಗಲಿ, ವಾಣಿಜ್ಯ ಮಂಡಳಿ ಅಂದರೆ ಜಾಸ್ತಿ ಸಿನಿಮಾ ಮಾಡಿ ನಾನು ಯಾವತ್ತೂ ಯಾರಿಗೂ ಕಂಪೇರ್ ಮಾಡಲ್ಲ. ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದು ಸಿನಿಮಾ ಅಂದರೆ 15 ಜನ ಹೀರೋಗಳಿದ್ದಾರೆ, ಟಾಪ್ A B C ಅಂತ ಹೇಳ್ಬಿಟ್ಟು. ಆ ಹೀರೋಗಳ ಸಿನಿಮಾಗಳು ಮಾಡಿದಾಗ ಆವಾಗ ಕನ್ನಡ ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಚಿತ್ರಮಂದಿರಗಳಿಗೆ ಅವರಿಗೆ ಒಂದು ಫೀಡಿಂಗ್ ಸಿಗುತ್ತೆ, ಫುಡ್ಡು. ಯಾವುದೋ ಚಿತ್ರಮಂದಿರಕ್ಕೆ ಸಿನಿಮಾಗಳ ಕೊರತೆ ಇದ್ದಾಗ ನೋಡಿ, ಈಗ 630 ಥಿಯೇಟ್ರ್ 1300ರಲ್ಲಿ ಈಗ 600 ಆಗಿದೆ. 600ರಲ್ಲೂ ಕೂಡ ಇನ್ನೂ 200 ಸಿನಿಮಾಗಳು ಚಿತ್ರಮಂದಿರಗಳು ಕ್ಲೋಸ್ ಮಾಡೋ ಹಂತದಲ್ಲಿದೆ. ಇದೇ ಥರ ವಾತಾವರಣ. ಸಿಂಗಲ್ ಥಿಯೇಟ್ರಿಲ್ಲ ಅಂದರೆ ಸಿನಿಮಾಗಳು, ಕನ್ನಡ ಸಿನಿಮಾಗಳಿಲ್ಲ. ಸಿಂಗಲ್ ಥಿಯೇಟ್ರಿಂದಲೇ ಇವತ್ತು ದೊಡ್ಡ ದೊಡ್ಡ ನಟರುಗಳು ಬೆಳೆದಿರೋದು ಅವರು. ಇದನ್ನು ಅವರೇ ಪರಾಮರ್ಶೆ ಮಾಡಿಕೊಳ್ಳಿ, ಅವರೇ ಆತ್ಮಾವಲೋಕನ ಮಾಡಿ. ಚಿತ್ರರಂಗ ಏನು ಕೊಡಿ, ರಿಯಾಲಿಟಿ ಶೋ ಹೋಗ್ತೀರಾ ವಾರಕ್ಕೆ 2 ಸಲ, ಅದು ಅವ್ರು ಕರೆದಾಗ ಅವ್ರಿಗೆ ದೇ ಮೇ ಬಿ ಗೆಟ್ಟಿಂಗ್ ರೆವಿನ್ಯೂ, ಓಕೆ, ಲೆಟ್ ದೆಮ್ ಗೋ. ಯು ನೆವರ್ ಟು ಟೆಲ್ ದಟ್ ಹೋಗೋದು ಬೇಡ ಅಂತೇಳಿ ಅವ್ರಿಗೆ ಇರಬೇಕು, ಚಿತ್ರದ ಪ್ರೀತಿ ಇರಬೇಕು. ಆ ಕೆಲಸ ಮಾಡೋಂಥ ಕೆಲಸ ಮಾಡಿದಾಗ ಮಾತ್ರ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ನೋಡಿ, ಈಗ ತೆಲುಗು ತೊಗೊಳ್ಳಿ, ತಮಿಳ್ ತೊಗೊಳ್ಳಿ, ಮಲಯಾಳಂ ತೊಗೊಳ್ಳಿ, ಮಲಯಾಳಂ ಲ್ಯಾಂಗ್ವೇಜ್ ಇಸ್ ಡೂಯಿಂಗ್ ವೆರಿ ವೆಲ್, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸಿನಿಮಾಗಳು ಹೀರೋ 2 ಸಿನಿಮಾ ಮಾಡ್ತಾರೆ ಹೀರೋಗಳು, ಮಮ್ಮೂಟಿ ಆಗಲಿ, ಮೋಹನ್ ಆಗಲಿ. ನಮ್ಮಲ್ಲಿ ಆ ಭಾವನೆಗಳು ಬೆಳೆಸ್ಕೊಂಡ್ರೆ ಮಾತ್ರ ಚಿತ್ರರಂಗ ಇನ್ನು 25-30-50 ಭವಿಷ್ಯ ಇರುತ್ತೆ. ಅದು ಡೇ ಬೈ ಡೇ ಕ್ಷೀಣಿಸೋದು ಖಂಡಿತ. ಅದು ಉಳಿಸುವಂಥ ಪ್ರಯತ್ನ ನಾವು ಕೂಡ ಮಾಡ್ತಾಯಿದ್ವಿ. ಮಾಡಿ ನೋಡಿ, 2 ಸಿನಿಮಾ ಮೊನ್ನೆ 3 ಸಿನಿಮಾ ನೀವು ಎಲ್ಲ ಪಿಕ್ಚರ್ ಚೆನ್ನಾಗಿದೆ ಅಲ್ವಾ? ಅದರಿಂದ ಸಿನಿಮಾಗಳು ನೋಡುವಂಥದ್ದು ನಮ್ಮವ್ರ ಜನ ಕನ್ನಡಕ್ಕೆ, ಕನ್ನಡ ನೆಲ ಜಲ ಭಾಷೆ ಇದ್ದಾಗ ಬೇರೆ ಭಾಷೆ ಜನ ಕೂಡ ಕನ್ನಡ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಅಲ್ಲ ಸರ್, ಈಗ ನೀವು ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟರೆ ಏನಪ್ಪ ಅಂತ ಹೇಳಿದ್ರೆ, ಸ್ಟಾರ್ಗಳು ಸಿನಿಮಾಗಳನ್ನ ಮಾಡ್ತಾ ಇಲ್ಲ. ಒಬ್ಬೊಬ್ಬರು 6 ವರ್ಷ, 5 ವರ್ಷ, 4 ವರ್ಷ, 3 ವರ್ಷ, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ನಿಮ್ಮ ಪ್ರಕಾರ ಥಿಯೇಟ್ರಿಗೆ ಜನ ಬರ್ತಾರೆ ಅಂತ ಅನಿಸುತ್ತಾ ನಿಮಗೆ ಅಂತ ಹೇಳಿ, ಸ್ಟಾರ್ಗಳು ಅಂತ ಅನ್ಸ್ಕೊಂಡವರು? ನಾನು ಪದೇ ಇನ್ನೊಂದು ಹೇಳ್ತೀನಿ, ವರ್ಷಕ್ಕೆ 2 ಮಾಡಿ ಅಂತ ಹೇಳಲ್ಲ, ಅಟ್ಟು ವರ್ಷಕ್ಕೆ ಒಂದಾದರೂ ಮಾಡಿ. ನೀವೇ ಒಂದು ಚರ್ಚೆ ಮಾಡಿ. ನಿಮ್ಮ ಕಲಾವಿದ ಸಂಘ ಇದೆ,
ಸರ್ ನಾವು ಎಷ್ಟೇ ಸಿನಿಮಾಗಳು ದೇ ಆರ್ ಪ್ಲೇಯಿಂಗ್ ಎ ಡಾಮಿನೆಂಟ್ ರೋಲ್ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಸ್ಟ್ರಿ ವಿತ್ ಆರ್ಟಿಸ್ಟ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಫಿಲಮ್ ಇಂಡಸ್ಟ್ರಿ. ಪ್ರೊಡ್ಯೂಸರು ಬ್ಯಾಕ್ ಬೋನೇ. ಬಟ್ ಇವತ್ತು ನಮ್ಮ ಸಿನಿಮಾಗಳು ಸಿನಿಮಾಗಳ ಕೊರತೆ ತುಂಬ ಇದೆ. ಆ ಕೊರತೆ ನಿಭಾಯಿಸೋದು ಯಾರು? ಅವರು ಇರಬೇಕು. ಒಂದು ಸಿನಿಮಾ ಮಾಡಿ ಸದ್ಯಕ್ಕೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಿಚುವೇಶನ್ ಅರ್ಥ ಮಾಡಿಕೊಂಡು ಸಿಚುವೇಶನ್ ತಕ್ಕಂತೆ ನಾವೇನು ಮಾಡಬೇಕು ಅನ್ನೋಂಥ ಚಿತ್ರರಂಗ ಎಲ್ಲ ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಗಿವನ್ ಎವ್ರಿಥಿಂಗ್. ಲಕ್ಸುರಿ ಕೊಟ್ಟಿದೆ, ನೆಸಿಟಿ ಕೊಟ್ಟಿದೆ, ವಾಟ್ ಎವರ್ ದೇ ವಾಂಟ್ ಗಾಡ್ ದ ಆಡಿಯನ್ಸ್ ಹ್ಯಾಸ್ ಗಿವನ್. ಜನ ಕೊಟ್ಟಿರೋದು. ಜನ ಮುನ್ನಡೆ ಇಲ್ಲದೆ ಯಾರು ಹೀರೋ ಆಗೋಕ್ಕಾಗಲ್ಲ. ಜನಾಭಿಪ್ರಾಯ ಇಲ್ಲದೆ ಯಾರು ಹೀರೋ ಆಗೋಕ್ಕಾಗಲ್ಲ. ಜನಾಭಿಪ್ರಾಯ ಇಲ್ಲದೆ ಸಿನಿಮಾ ಓಡಲ್ಲ. ಜನರಿಂದ ಜನರಿಗೋಸ್ಕರ ಮಾಡೋದು ಸಿನಿಮಾ ರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಅದು ಪರ್ಟಿಕ್ಯುಲರ್ ಕನ್ನಡ ಸಿನಿಮಾ ನೋಡಿ. ಈಗ ಲಾಸ್ಟ್ ಟೈಮ್ ಕಾಂತಾರ ಬಂದಿರ್ಬೋದು, KGF ಬಂದಿರ್ಬೋದು. ಯೂಶುವಲಿ ಇಟ್ ಗೇವ್ ಎ ರೀಬರ್ತ್ ಫಾರ್ ದಿ ಕನ್ನಡ ಇಂಡಸ್ಟ್ರಿ. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋ ಅಂದರೆ ಅದಕ್ಕೆ ವಿ ನೀಡ್ ಎ ಸಾಲಿಡ್ ಸಪೋರ್ಟ್ ಫ್ರಮ್ ದಿ ಆರ್ಟಿಸ್ಟ್ ಅಂತ ಹೇಳ್ತೀನಿ. ಓಕೆ ಸರ್, ನೀವು ಎಕ್ಸ್ಕ್ಯೂಸ್ ಮೀ ಅಂತಹ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟಂಥವ್ರು. ಆ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಅದು ಎವರ್ ಗ್ರೀನು. ಆ ಹಾಡುಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಅದು ಎಷ್ಟು ಸಲ ನೋಡಿದ್ವಿ ಗೊತ್ತಿಲ್ಲ, ಪ್ರತಿಯೊಂದು ಕೂಡ ನೆನಪಿನಲ್ಲಿ ಉಳಿಯುವಂಥದ್ದು. ಸೊ ನೀವು ಕಂಡಂತೆ ಆಗ ಇಂಡಸ್ಟ್ರಿ ಹೇಗಿತ್ತು, ಈಗ ಇಂಡಸ್ಟ್ರಿ ಹೇಗಿದೆ, ಜೊತೆಗೆ ಆ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಆ ದಿನಗಳ ಬಗ್ಗೆ ಏನಾದ್ರು ನೆನಪು ಮಾಡಬಹುದಾ ಅಂತ ಈಗ ನೋಡಿ. ಎಕ್ಸ್ಕ್ಯೂಸ್ ಮೀ ಸಿನಿಮಾ ಇದು ಒಂದು ದೊಡ್ಡ ನೆನಪಷ್ಟೇ. ಆವಾಗ ರೀಲ್ ಇತ್ತು. ಈಗ ಡಿಜಿಟಲೈಸೇಷನ್ ಬಂದಾಗ 300 ಥಿಯೇಟ್ರು 400 ಥಿಯೇಟ್ರು. ಆವಾಗ ಒಂದು ಸಿನಿಮಾ ರಿಲೀಸ್ ಅಂದರೆ ಹಬ್ಬ ಇತ್ತು. ಬಹುಶಃ ಕಪಾಲಿ ಟಾಕೀಸಲ್ಲಿ 36 ವಾರಗಳ ಸತತವಾಗಿ ಸಿನಿಮಾ ಓಡಿದೆ. ಆ ಸಿನಿಮಾ ಓಡಿದಾಗ ಪ್ರತಿ ವಾರನೂ ಹಬ್ಬದ ವಾತಾವರಣ ಇರೋದು ಸಿನಿಮಾಗಳಲ್ಲಿ. ಆ ಸಿನಿಮಾ ಒಂದು ರೆಕಾರ್ಡ್ ಬ್ರೇಕ್ ಹಿಸ್ಟ್ರಿ. ಆ ಸಿನಿಮಾ ನನಗೆ ಇಲ್ಲಿವರೆಗೂ ಲೈಫ್ ಕೊಟ್ಟಿದೆ. ಭಾಳ ಜನ ಹೇಳ್ತಾರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸಿನಿಮಾ ಮಾಡಿಲ್ಲ. ಇಲ್ಲಿ ಯಾರು ನಾನಲ್ಲ, ಇಲ್ಲಿ ಕೂತಿರೋರೆಲ್ಲ ನಿರುದ್ಯೋಗಿಗಳು, ಕೆಲಸ ಮಾಡ್ತಾಯಿಲ್ಲ. ಯಾಕಂದ್ರೆ ಸಿನಿಮಾ ಮಾಡಿಲ್ವಾರು. ಸಿನಿಮಾ ಅಂದರೆ ಒಂದೇ ಸಮ ಕಂಟಿನ್ಯೂಸ್ ಸಿನಿಮಾ ಕಳೀತಾನೆ ಇರಬೇಕಾ? ಎಸ್ಕ್ಯೂಸ್ ಚೆಲುವೇನಿನ್ನು ನೋಡಲು ಮಾಡಲು ನಾವು ಯಾರೋ ಒಬ್ಬ ದೊಡ್ಡವರು, ಭಾಳ ದೊಡ್ಡ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲಿ ಭಾಳ ವರ್ಷಗಳಿಂದ ಸೇವೆ ಮಾಡೋದು ವ್ಯಕ್ತಿ ಅಂದರು. ಪಾಪ ಇಲ್ಲಿ ಇರೋರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಲ್ಯಾಕ್ ಆಫ್ ನಾಲೆಡ್ಜ್ ಅಂತ. ನಾಟ್ ದಟ್ ನಾಲೆಡ್ಜ್. ಸಿನಿಮಾ ಇಟ್ ರಿಕ್ವೈರ್ಸ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು. ಸಿನಿಮಾ ರಂಗನ ಯಾವ ಥರ ಬೆಳೆಸ್ಬೇಕು ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡೋದೇ ತಮ್ಮ ಬಗ್ಗೆ ಆತ್ಮಾವಲೋಕನ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಂದು ಭಾಳ ನೋವಾಯ್ತು ನನಗೆ. ಇಲ್ಲೇ ವಾಣಿಜ್ಯ ಮಂಡಳಿ ನಾನೊಬ್ಬ ಅಧ್ಯಕ್ಷ, ರೆಸ್ಪಾನ್ಸಿಬಲ್ ಪರ್ಸನ್, ಹೈಲಿ ಕ್ವಾಲಿಫೈಡು, ಎಜುಕೇಟೆಡ್ಡು, ಎಕ್ಸ್ಪೀರಿಯನ್ಸ್ಡು. ನಾನು ಪ್ರಪಂಚದ 7 ಅದ್ಭುತಗಳಲ್ಲಿ ಬಹುಶಃ ಚಿತ್ರರಂಗದ ಇತಿಹಾಸದಲ್ಲಿ ಇಂಡಿಯನ್ ಫಿಲಮ್ ಇಂಡಸ್ಟ್ರಿನಲ್ಲಿ ಜೀನ್ಸ್ ಅಂತ ಸಿನಿಮಾನ ಅವರು 7 ಕಂಟ್ರಿಗಳಲ್ಲಿ ಸಾಂಗ್ಸ್ ಮಾಡಿದರು. ಯಾವಾಗ ಐಶ್ವರ್ಯದು ಆವಾಗಲೇ ನಮ್ಮ ಕನ್ನಡ ಚಿತ್ರ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಯತ್ನ. ನನಗೆ ಭಾಳ ಜನ ಅದ್ರ ಬಗ್ಗೆ ಭಾಳ ನೆಗೆಟಿವ್ ಮಾತಾಡಿ ಬಿಡ್ರಿ. ಸಿನಿಮಾ ರಂಗದಲ್ಲಿ 80 ಜನಗಳಿಗೆ ಪ್ರಪಂಚ ಯುರೋಪಿಯನ್ ವೀಸಾ ತಗೊಂಬಂದು ಆ ಸಿನಿಮಾನ ಮಾಡೋವಂಥ ಪ್ರಯತ್ನಕ್ಕೆ ನಾನು ಕಟ್ಟೋ ಪ್ರತಿಫಲ ಜನ ಮನ್ನಣೆ ಕೊಟ್ಟಿದ್ದಾರೆ. ಕೆಲವರು ಕಾಮೆಂಟು ಮಾಡಿ ತೊಂದರೆ ಇಲ್ಲ. ಹಂಗಂದರೆ ಪೀಪಲ್ ಶುಡ್ ನಾಟ್ ಟಾಕ್. ನಾಳೆ ನಾನು ಸಿನಿಮಾ ಮಾಡಲ್ಲ ಅಂತ ಹೆಂಗೆ ಗ್ಯಾರಂಟಿ? ನಾಳೆ ನಮ್ಮ ಆಫೀಸ್ ಬೇರರು ಅಂತ ಎಲ್ಲ ಪದಾಧಿಕಾರಿಗಳು ಮಾಡಲ್ಲ ಅಂತೇಳಿ ಯಾರಿಗೂ ಯಾವಾಗಲೂ ದಯವಿಟ್ಟು ಆ ಮಾತುಗಳನ್ನು ಹೇಳಿದ್ರೆ ದಯವಿಟ್ಟು ಈ ಕೂಡ ಸ್ಟಾಪ್ ಮಾಡಿದೆ ಕೇಳ್ಕೊತೀನಿ. ನಿರುದ್ಯೋಗಿಗಳು ಅನ್ನೋ ಪದ ಭಾಳಷ್ಟು ಬೆಳೆಸ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ನೋಡಿ ಸಾಕಷ್ಟು ಹಿರಿಯರು, ಭಕ್ತವತ್ಸಲಂ ಇರ್ಬೋದು, ತಲ್ಲಂ ನಂಜುಂಡ ಶೆಟ್ಟಿ ಇರ್ಬೋದು, ರವಿಚಂದ್ರನ್ ಫಾದರ್ ವೀರಸ್ವಾಮಿ ಇರ್ಬೋದು, ಸಾರಾ ಗೋವಿಂದರು ಇರ್ಬೋದು, ನಿಮ್ಮ KV ಚಂದ್ರಶೇಖರ್ ಇರ್ಬೋದು, ಥಾಮಸ್, ಅವರೆಲ್ಲ ಇಂಡಸ್ಟ್ರಿಗೆ ದೇ ಆರ್ ಗಿವನ್ ಎ ಸಾಲಿಡ್ ಫೌಂಡೇಶನ್ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಸ್ಟ್ರಿ. 85 ವರ್ಷಗಳ ಚಿತ್ರರಂಗ ಇತಿಹಾಸದಲ್ಲಿ ವಾಣಿಜ್ಯ ಮಂಡಳಿಗೆ ಅದರೇ ಆದ ಬೆಲೆ ಇದೆ. ಸುಮ್ಮನೆ ನಾವು ವಾಣಿಜ್ಯ ಮಂಡಳಿ ಅವ್ರು ಮಾಡಲ್ಲ ಇವ್ರು ಮಾಡೋದು ಯಾವತ್ತು ಯಾವಲ್ಲ ಅದನ್ನು ನಾವು ಬೇಜಾರು ಮಾಡ್ಕೊಳಲ್ಲ. ಅವ್ರು ಮಾತಾಡಿದ್ರು ಅವ್ರು ಒಳ್ಳೇದಾಗಲಿ ಅವ್ರಿಗೆ. ಅವರು ಏನು ಕಾಮೆಂಟ್ ಮಾಡಿ ಹೇಳಿದಿಲ್ಲ ಅಂತಲ್ಲ. ಬಟ್ ಯಾರು ಹುಟ್ಟದಲ್ಲಿ ಯಾವ ಇರುತ್ತೆ, ಯಾವ ಟೈಮಲ್ಲಿ ಏನು ಮಾಡ್ತಾರೆ ಹೇಳೋಕ್ಕಾಗ. ನಾನು ಸಿನಿಮಾ ಮಾಡ್ತೀನಿ ಅಷ್ಟು. ಹಂಗೆ ಎಕ್ಸ್ಕ್ಯೂಸ್ ಮೀ ಒಂದು ನಿಮ್ಮ ನೆನಪು ಅಂಥ ದಿನಗಳ ಪ್ರೇಮಲೋಕ ಹೆಂಗಿತ್ತು ಸಿನಿಮಾ, ರಣಧೀರ, ಅವೆಲ್ಲ ಸಿನಿಮಾ ಥಿಯೇಟ್ರ್ಗಳು ನೋಡಬೇಕಾಗಿತ್ತು. ಈಗೆಲ್ಲ ಆಗಿದೆ TV ಶೋಗಳಲ್ಲಿ, OTT ಪ್ಲಾಟ್ಫಾರ್ಮ್ ಬಂತು. ವಿ ಹ್ಯಾವ್ ಟು ಅಡ್ಜಸ್ಟ್ ಟು ದಿ ಡಿಜಿಟಲೈಸೇಷನ್ ಬಂದಾಗ, ನಾವು ಮಾಡರ್ನೈಸೇಷನ್ ಆಫ್ ಸಿನಿಮಾ ಬಂದಾಗ ನಾವು ಹ್ಯಾವ್ ಟು ಅಕಾಮಡೇಟ್ ವಿತ್ ದಟ್ ಓನ್ಲಿ. ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮುಂದಿನ ದಿನ ಸರಿಯಾಗುತ್ತೆ ಅಂತ ನನಗೆ ಸಾಲಿಡ್ ನಂಬಿಕೆ ಇದೆ. ನಾನು ಇನ್ನೊಂದು ಏನಪ್ಪ ಅಂದರೆ ಹೊಸ ನಟರುಗಳು ಬೇಕಾಗಿದೆ ಚಿತ್ರರಂಗಕ್ಕೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ನಟರುಗಳ ಕೊರತೆ ಇದೆ. ಹೊಸಬ್ರು ಸಿನಿಮಾ ಮಾಡಿದಾಗ, ಹೊಸ ಕಲಾವಿದರು ಬಂದಾಗ, ಹೊಸ ನಿರ್ದೇಶಕರು ಬಂದಾಗ, ಹೊಸ DOP ಬಂದಾಗ, ಹೊಸ ಕ್ಯಾಮ್ರಾಮನ್ ಇರ್ಬೋದು, ಆಮೇಲೆ ಹೊಸ ಮ್ಯೂಸಿಕ್ ಡೈರೆಕ್ಟರ್, ಅಂಥ ಸಿನಿಮಾಗಳನ್ನ ಎಂಕರೇಜ್ ಮಾಡಿ ಒಂದು 4-5 ಜನ ಹೀರೋ ಹುಟ್ಟಾಕಿದರೆ ಒಂದು 10 ಜನ ಹೀರೋಗಳು ಬೇಕಾಗಿದೆ ನಮಗೆ. ಅಂಥ ಹೀರೋಗಳು ಬಂದಾಗ ಇಂಥ ಒಂದು ತೊಂದರೆಗಳು ಸಿಗೋದು ತಪ್ಪತ್ತೆ. ಸಿನಿಮಾ ಇಲ್ಲಿ ಎಲ್ಲ ಟೆಕ್ನಿಕಲಿ ವೆರಿ 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 ಸೌಂಡ್ ಇದ್ದಾರೆ. ಭಾಳಷ್ಟು ಯಂಗ್ ಟ್ಯಾಲೆಂಟ್ಸ್ ನಿರ್ದೇಶಕಿದ್ದಾರೆ.
ಯಂಗ್ ಟ್ಯಾಲೆಂಟ್ಸ್ ಆರ್ಟಿಸ್ಟ್ ಇದ್ದಾರೆ, ಯಂಗ್ ಟ್ಯಾಲೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಅಂಥ ಅವಕಾಶ ಕೊಡುವಂಥ ಕೆಲಸ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಒಂದು ಸಿನಿಮಾ ದೊಡ್ಡ ಬಡ್ಜೆಟ್ ಮಾಡೋದು ಅಂದರೆ 40 ಕೋಟಿ 50 ಕೋಟಿ 80 ಕೋಟಿ 10 ಕೋಟಿ ಇಟ್ಕೊಂಡು 3 ಸಿನಿಮಾ ಮಾಡಿ ಸ್ವಾಮಿ. ಯು ಗಿವ್ ಎ ಚಾನ್ಸ್ ಫಾರ್ ದಿ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್. ಒಂದು ಪಿಕ್ಚರ್ ಹೋಗ್ಬೋದು ಅಷ್ಟೇ, 2ನೇ ಪಿಕ್ಚರ್ ಆ್ಯಾವ್ರೇಜ್ ಆಗ್ಬೋದು, 3ನೇ ಪಿಕ್ಚರ್ ಸೂಪರ್ ಡೂಪರ್ ಇಡೋದು, ನೀನು 10 ಸಿನಿಮಾ ಮಾಡ್ಬೋದಲ್ಲ. ಆ ಕಾನ್ಸೆಪ್ಟ್ ಗೊತ್ತಿರಬೇಕು. ಎಲ್ಲೋ ಏನಾಯ್ತು, ಕೆಲವರು ಪಾಪ ಒಂದು ಸಿನಿಮಾ ಮಾಡ್ತಾರೆ, 50 ಲಕ್ಷ 1 ಕೋಟಿ ಒಂದು ಸಿನಿಮಾ ಮಾಡಿ ಹೆಚ್ಚು ಕಡಿಮೆ ಆದಾಗ ಸಪೋರ್ಟ್ ಮಾಡೋಂಥ ಕೆಲಸ ವಾಣಿಜ್ಯ ಮಾಡು ಅಂತೇಳಿ ನಾವು ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕಲ್ಲ. ವಿ ಕ್ಯಾನ್ ಓನ್ಲಿ ಗಿವ್ ಎ ಮಾರಲ್ ಸಪೋರ್ಟ್. ಅದನ್ನು ಕೊಡುವಂಥ ಕೆಲಸ ನಾನಂತೂ ನಾನು ಅಧ್ಯಕ್ಷ ಅವಧಿಯಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಮುಂದಿನ ದಿನದಲ್ಲೂ ಕೂಡ ವಿ ಹ್ಯಾವ್ ಟು ಎಂಕರೇಜ್ ಒಂದು 15-20 ಜನ ಹೊಸ ಹೀರೋಗಳು ಬೇಕು, ಹೊಸ ಟೆಕ್ನಿಷಿಯನ್ಗಳು ಬೇಕು. ಯಾವಾಗ ಇದೆಲ್ಲ ನಮಗೆ ಅವಾರ್ಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಎಲ್ಲ ಕೇಳಿದ್ದು ಉಮಾಪತಿಯವರು ಮಾತಾಡಿದಂಥ ಮಾತುಗಳು ನಿಮಗೆ ಹರ್ಟ್ ಆಗಿದ್ದಾವೆ ಅಂತ ಕೂಡ ಕೇಳ್ಪಟ್ವಿ. ಅದ್ರ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡಬಹುದಾ ಸರ್? ಎಲ್ಲ ವಾಹಿನಿಯಲ್ಲಿ ಅವ್ರು ಮಾತಾಡಿದ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರೋ ಮಾತಾಡಿದ್ರು ಅಂತ ಕೇಳ್ಪಟ್ಟೆ. ನನಗೆ ಅವ್ರ ಬಗ್ಗೆ ಅವರು ದೊಡ್ಡ ಪುಡುದರು ಮಾಡಿದ್ದಾರೆ. ನಾನು ಯಾರ ಬಗ್ಗೆನೂ ಕಾಮೆಂಟ್ ಮಾಡಲ್ಲ. ಐ ನೆವರ್ ವಾಂಟ್ ಟು ನೇಮ್ ಎನಿಬಡಿ. ಬಟ್ ಅಕಸ್ಮಾತ್ ಇಂಡಸ್ಟ್ರಿಯಲ್ಲಿ ಅವರಿಲ್ಲ, ಕೆಲಸ ಮಾಡಲ್ಲ, ನಿರುದ್ಯೋಗಗಳು ಒಂದು ವಿಚಾರ ಇದ್ದಾಗ ನಾನು ಖಂಡಿತವಾಗಲೂ ಐ ಟು ಅಬ್ಜೆಕ್ಟ್. ಇವತ್ತು ಪ್ರಜಾಪ್ರಭುತ್ವ ಡೆಮೋಕ್ರೆಟಿಕ್ ಸೆಟಪ್ಪಲ್ಲಿ ವಾಟ್ ಎವರ್ ಐ ಫೀಲ್ ಲೈಕ್ ಟಾಕಿಂಗ್ ಅಕಾರ್ಡಿಂಗ್ ಟು ಮೈ ಲಿಮಿಟ್ಸ್ ಐ ಕ್ಯಾನ್ ಟಾಕ್ ಅಷ್ಟೇ ಹೊರತು ಅವ್ರು ದೊಡ್ಡವರು ಇವ್ರು ದೊಡ್ಡವರು ನಾವು ಯಾವತ್ತೂ ಇರೆಸ್ಪೆಕ್ಟಿವ್ ಆಫ್ ದ ಸ್ಟೇಟಸ್ ನಾವು ಯಾವತ್ತು ಡಿಸ್ಕ್ರಿಮಿನೇಟ್ ಮಾಡಲ್ಲ. ಎಲ್ಲರೂ ಒಂದೇ ಒಂದು ಭಾವನೆ. ನಾಳೆ ದೊಡ್ಡ ಪುಡು ದೊಡ್ಡರಾಗೋದು, ಸಣ್ಣ ಪುಡು ದೊಡ್ಡರಾಗಲ್ವಾ? ಹಾಂ, ಒಂದು ರಂಗಿತರಂಗ ಸಣ್ಣ ಪಿಕ್ಚರ್ ಮಾಡಿ ಸೂಪರ್ ಡೂಪರ್, ಬಾಹುಬಲಿ ಮುಂದೆ ಸೂಪರ್ ಡೂಪರ್ ಹಿಟ್ ಆಗಿಲ್ವಾ? ಯಾವ ಸಿನಿಮಾ ರಂಗ ಎನಿ ಟೈಮ್ ಫಿನಿಕ್ಸಲ್ಲಿ ಎದ್ಬಿಡ್ತಾರೆ. ಹೊಂಬಾಳೆ ಫಿಲಮ್ ನೋಡಿ, ಈಗ ಒನ್ ಆಫ್ ದಿ ಬೆಸ್ಟ್. ಯಾವಾಗಲೂ ಯಾರ ಬಗ್ಗೆ ಮಾತಾಡಿದಾರೆ ಅವರು? ಹೊಂಬಾಳೆಗಿಂತಲ್ಲ ಮೋಸ್ಟ್ ಡಿಗ್ನಿಫೈಡ್ ಮ್ಯಾನ್. ನಮ್ಮ ನಿರ್ಮಾಪಕ ಸಂಘಕ್ಕೆ ಕೇಳಿದ ತಕ್ಷಣ ಕೇಳಿದ ಕೂಡಲೇ ಆ ಹೊಸ ಭವನಕ್ಕೆ 50 ಲಕ್ಷಗಳ ಅಮೌಂಟ್ ಕೊಟ್ಟಿದ್ದಾರೆ. ಬಹುಶಃ ಯಾರು ಅದು ಬೆಳಕಿಗೆ ಬಂದಿಲ್ಲ, ಅವರಂತೂ ಹೇಳೋದಲ್ಲ ಬಿಡಿ. ಎಷ್ಟು ಡಿಗ್ನಿಫೈಡ್, ವೆಲ್ ಬಿಹೇವ್ಡ್, ವೆಲ್ ಟಾಕ್, ಯಾರೇ ಹೋಗಲಿ ಆ ಥರ ನಿರ್ಮಾಪಕರಿದ್ದಾರೆ. ಅದು ಅವರು ಕೂಡ ಕ್ಯಾಲಿಬರ್ ಅಂತಾರೆ. ಯಾರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ನೆವರ್ ವಾಂಟ್ ಟು ಟಾಕ್ ಅಬೌಟ್ ಎನಿಬಡಿ. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ನಾನು ವಾಟ್ ಐ ಹರ್ಡ್ ವಾಸ್ ವಾಣಿಜ್ಯ ಮಂಡಳಿಯಲ್ಲಿ ಯಾರಿಗೋ ಸ್ವಲ್ಪ ನಾಲೆಡ್ಜ್ಗಳು ಕಡಿಮೆ, ಅವೆಲ್ಲ ಹೇಳ್ಬಾರ್ದು. ಸುಂದರಾಜ್ ಅಂತಿದ್ದಾರೆ, ಇದೆ ರನ್ನಿಂಗ್ ಎ ಸ್ಕೂಲ್ ವಿತ್ 3,000 ಸ್ಟೂಡೆಂಟ್ಸಿಗೆ ಲೈಫ್ ಕೊಟ್ಟು ಪ್ರತಿ ವಿದ್ಯಾದಾನಕ್ಕೆ ದೊಡ್ಡ ದಾನ ಯಾವುದಿಲ್ಲ. ಇದು ಫ್ರೀ ಆಫ್ ಎಜುಕೇಷನ್ ಕೊಡ್ತಾರೆ ಬಡವರಿಗೆ. ಅಬವ್ ಪಾವರ್ಟಿ ಲೆವೆಲ್, ಬಿಲೋ ಪಾವರ್ಟಿ ಲೆವೆಲ್ಲು 3,000 ಜನಕ್ಕೆ ಎಜುಕೇಷನ್ ನಾಟ್ ಕೆನ್ ಯು ಇಮ್ಯಾಜಿನ್. ಅವರೊಬ್ಬ ಸೆಕ್ರೆಟ್ರಿ ಇಲ್ಲಿ ಹೆಂಗೆ ಹೋಗೇನೆ ಬಿಕಮ್ ನಿರುದ್ಯೋಗಿ, ನಾಲೆಡ್ಜ್ ಇಲ್ಲ, ಸಿನಿಮಾ ಮಾಡಲೇಬೇಕಂತ ಏನು ರೂಲ್ಸ್ ಇಲ್ಲ. ನಾಲೆಡ್ಜ್ ಇಸ್ ಪವರ್ ಅಲ್ವಾ? ಅವರಿಲ್ವಾ ಅಲ್ಲಿ? ನಮ್ಮ ಮುಸ್ರಿ ಕೃಷ್ಣಮೂರ್ತಿಯವರು, ಅವ್ರ ಮಗ ಜಯಸಿಂಹ ಮುಸ್ರಿ, ಎಂಥ ದೊಡ್ಡ ಲೆಜೆಂಡ್ ಅವರು. ಹಿ ಹ್ಯಾಸ್ ಗಿವನ್ ಹಿಸ್ಟ್ರಿ ಫಾರ್ ಇವೆಲ್ಲ. ಅವ್ರದ್ದೇ ಆದ ಫ್ಯಾನು ಅಂಥ ಒಂದು ದೊಡ್ಡ 46 ಸಿನಿಮಾಗಳನ್ನು ಮಾಡಿದ್ದಾರೆ. ಆಗಿನ ಸಿನಿಮಾನೇ ಬೇರೆ, ಈಗ ಬಿಡಿ ಒಂದು ಸಿನಿಮಾ ಬಂದರೆ 50 ದಿನ ಬಿಟ್ಟು ಡಮ್ ಅಂತ ಹೋಗ್ಬಿಡುತ್ತೆ. ಅವಾಗ ಸಿಲ್ವರ್ ಜೂಬ್ಲಿ ಮಾಡೋ ಸಿನಿಮಾಗಳಿಗೆ ಅವಂಗೆ ಹಿರಿಯರಿಗೆ ಯಾವತ್ತೂ ಮರಿಬಾರ್ದು, ಫೌಂಡೇಶನ್ ಹಾಕಿದ್ರೆ ಮರಿಬಾರ್ದು. ಈ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ವಾಣಿಜ್ಯ ಮಂಡಳಿಗೆ ಒಳಗೆ ಬರ್ಬೇಕಾದ್ರೆ ಕೂಡ ರೆಸ್ಪೆಕ್ಟ್ ಕೊಟ್ಟು ಚಪ್ಪಲಿಯನ್ನು ಹೊರಗಿಟ್ಟು ಅಷ್ಟು ಗೋಲ ಕೊಡೋದು. ಇವತ್ತು ಶಿವರಾಜ್ ಕುಮಾರ್ ಅದೇ ಮಾಡೋದು, ಪುನೀತ್ ರಾಜ್ಕುಮಾರ್ ಇದ್ದರೆ ಮಾಡೋದು. ಅವ್ರಿಗೆ ರಾಜ್ಕುಮಾರ್ ಫ್ಯಾಮಿಲಿಗೆ ವಾಣಿಜ್ಯ ಮಂಡಳಿ ಯಾವಾಗಲೂ ಒಂದು ಗೌರವ ಇದೆ. ಯಾರೇ ಆಗಲಿ, ಬಿಫೋರ್ ದೇ ಟಾಕ್ ಸಮಥಿಂಗ್ ಅಬೌಟ್ ದಿ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್, ಲೆಟ್ ದೆನ್ ಥಿಂಕ್ ಅಬೌಟ್ ದಿ ಫಿಲಮ್ ಇಂಡಸ್ಟ್ರಿ ಅಂತ ಕೆಳಗಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ. ನಾನು ಯಾರ ಬಗ್ಗೆನೂ ಕಾಣೋಣ. ಐ ಡೋಂಟ್ ನಾಟ್ ನೇಮ್ ಎನಿಬಡೀಸ್ ನೇಮ್. ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ಹೇಳಿದ್ರಲ್ಲ, ನನಗಂತೂ ಐ ಡೋಂಟ್ ಎನಿಥಿಂಗ್ ಅಬೌಟ್ ದಿಸ್. ಬಟ್ ಹೇಳ್ತಾ ಇರ್ತಾರೆ ಕಾಮನ್ ಆಗಿ. ಹೇಳೋರಿಗೆ ಉತ್ತರ ನಂದಿದೆ. ಸರ್, ದರ್ಶನ್ ಅವರು ಈ ಪ್ರಕರಣಕ್ಕೆ ಸಿಕ್ಕಾಕೊಂಡು ಹತ್ತಿರ 2 ತಿಂಗಳಾಗ್ತಾ ಬಂತು. ಕೆಲವರು ಹೇಳ್ತಾರೆ ಅವರು ಸಿನಿಮಾ ಈ ರೀತಿ ಅವರ ಈ ಸಿಚುವೇಶನಿಂದ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಸು, ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ, ಅದು ಕೂಡ ರೀಸನ್ ಅಂತ. ಒಂದಷ್ಟು ಜನ ಹೇಳ್ತಾರೆ ಅವ್ರು ರಿಲೀಸ್ ಆಗಿ ಹೊರ ಬರೋ ತನಕ ನಾವು ಸಿನಿಮಾಗಳನ್ನು ನೋಡಲ್ಲ ಅಂತೇಳಿ ಒಂದಷ್ಟು ಬಳಗ ಅಂದರೆ ಅವರ ಅಭಿಮಾನಿಗಳು ಹೇಳ್ಕೊಳ್ತಾ ಇದ್ದಾರಂತೆ. ಹೌದು ಸರ್, ದರ್ಶನ್ ಅವರು ಸಿನಿಮಾ ಮಾಡಲಿಲ್ಲ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಸಾ? ಇದರಿಂದ ಕನ್ನಡ ಇಂಡಸ್ಟ್ರಿಗೆ ಯಾವ ಥರ ಸಮಸ್ಯೆ ಆಗಬಹುದು ಅಂತ ಹೇಳಿ ನಿಮ್ಮ ಪ್ರಕಾರ? ಆ್ಯಂಡ್ ಅವರ ಬಗ್ಗೆ ಹೇಳೋದಾದ್ರೆ, ಈಗ ಯಾರು ಏನೇ ಮಾತಾಡಲಿ, ಯಾವುದೋ ಮನುಷ್ಯ ಇಸ್ ಹ್ಯೂಮನ್, ಮಾನವ ತಪ್ಪು ಮಾಡೋದು ಸಹಜ. ಇಂಟೆನ್ಷನ್ಲಿ ಮಾಡೋದು ಅನ್ಇಂಟೆನ್ಷನ್ ಯಾವುದೋ ಸಂದರ್ಭಕ್ಕೆ ಆಗೋಗಿದೆ. ಮನುಷ್ಯನ ಮನೆಗೆ ಫ್ಯಾಮಿಲಿಗೂ ಅವ್ರಿಗೂ ಡಿಪೆಂಡ್ ಆಗಿದೆ. ಅವ್ರಿಗೂ ಒಂದು ಮಾನಸಿಕ ಹಿಂಸೆಯಾಗಿ ಆಲ್ರೆಡಿ ಅನುಭವಿಸಿದ್ದಾರೆ. ಆಲ್ರೆಡಿ ಸ್ಪೆಂಡ್ ಲೈಫ್ 1.5 months ಇನ್ ಜೈಲ್. ಇಮ್ಯಾಜಿನ್ ಮಾಡಿ, ಅಂಥ ಒಂದು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಮೇರು ಅಂತ ಹೇಳಲ್ಲ ನಾನು, ಯಾಕಂದರೆ ಅದಕ್ಕೆ ಬೇರೆ ಕಾಮೆಂಟ್ ಮಾಡ್ತಾರೆ. ಅಂಥ ಒಂದು ದೊಡ್ಡ ನಟ ಅಷ್ಟು ಅಭಿಮಾನಿಗಳ ಮಹಾಪುರ ಇಟ್ಕೊಂಡಿರ್ಬೇಕಾಗುತ್ತೆ, ಇವತ್ತು ಜೈಲಲ್ಲಿದ್ದಾರೆ ಅಂದರೆ ಇಮ್ಯಾಜಿನ್. ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ, ಅದಕ್ಕೆ ಕಾನೂನಿದೆ. ಕಾನೂನು ಅಡಿಯಲ್ಲಿ ಏನು ಬೇಕಾದ್ರೆ ಕಾನೂನು ಏನು ತೊಗೊಳುತ್ತೋ ಅಂದಿರ್ದಾಗ ನಾವೆಲ್ಲರೂ ಬದ್ದಾಗಿರಬೇಕು.
ಹಂಗಂತ ಹೇಳ್ಬಿಟ್ಟು ನಾವು ಒಬ್ಬ ಮನುಷ್ಯ ಬಿದ್ದ ಅಂದರೆ 108 ಕಲ್ಲು ಹಾಕುವಂಥ ಕೆಲಸ ನಾನಂತೂ ಮಾಡಲ್ಲ. ಅವ್ರ ಇಂಡಸ್ಟ್ರಿಗೆ ಕೊಡುಗೆ ಅಂತೂ ಸಿಕ್ಕಾಪಟ್ಟೆ ಇದೆ. ಸಿನಿಮಾಗಳಿಂದ ಆ ಸಿನಿಮಾ ಭಾಳಷ್ಟು ಜನ ಬೆಳೆದಿದ್ದಾರೆ, ಚಿತ್ರಮಂದಿರಗಳು ಬೆಳೆದಿದ್ದಾರೆ, ಸಾಕಷ್ಟು ಕಾರ್ಮಿಕರು ಲೈಫ್ ಕೊಟ್ಟಿದ್ದಾರೆ. ಅವೆಲ್ಲ ಪರಿಗಣನೆ ಮಾಡಿಕೊಂಡಾಗ ಎಲ್ಲೋ ಒಂದು ಮೂಲೆಯಲ್ಲಿ ಅವರ ಅವಶ್ಯಕತೆ ಅವರ ಈಗ ಇದೆ ಅನಿಸುತ್ತೆ. ಈಗ ನೋಡಿ ABC ಸೆಂಟ್ರ್ಗಳಲ್ಲಿ ಹೆದ್ಗಾಟ ಮಾಸ್ ಆಡಿಯನ್ಸ್ ಅವರಿಗೆ 3 ಸೆಂಟ್ರ್ಗಳಿದೆ. ಆ BC ಸೆಂಟ್ರ್ಗಳಲ್ಲಿ ಕೆಲವೇ ನಟರುಗಳ ಸಿನಿಮಾಗಳು BC ಸೆಂಟ್ರ್ ಓಡೋದು, ಅದ್ರಲ್ಲಿ ಅವ್ರದ್ದು ಒಬ್ರದ್ದು. ಇವತ್ತು ಆ BC ಸೆಂಟ್ರ್ಗಳ ಸಿನಿಮಾಗಳು ಕೂಡ ಮಂದಿರಗಳು ಕ್ಲೋಸ್ ಮಾಡೋ ಅಂಚಿನಲ್ಲಿದೆ. ನಾನು ದರ್ಶನ ಹೊಗಳ್ತಾ ಇಲ್ಲ, ಒಳ್ಳೆಯವನು, ತುಂಬ ಇದು ಮಾಡಿದ್ದಾರೆ, ಅವರು ಆ ಕೇಸಲ್ಲಿದ್ದಾರೆ, ನಾನು ಹೇಳ್ತಾ ಇಲ್ಲ. ಬಟ್ ಅದರಿಂದ ಆಗಿರೋ ಪರಿಣಾಮಗಳು ಅನ್ನೋದು ಇಂಡಸ್ಟ್ರಿ ಯಾರಿಗೂ ಡಿಪೆಂಡ್ ಇಲ್ಲ. ಯಾರಿಲ್ಲದು ಇಂಡಸ್ಟ್ರಿ ಇರುತ್ತೆ, ಯಾರಿಲ್ಲದು ವಾಣಿಜ್ಯ ಮಿಲ್ಟ್ರಿ ಇರುತ್ತೆ. ನಾನು ಇವತ್ತು ಅಧ್ಯಕ್ಷ, ನಾಳೆ ಇನ್ನೊಬ್ಬ ಮುಂದುವರಿಸ್ತಾರೆ. ನನಗೆ ಈ ಇಂಡಸ್ಟ್ರಿ ನೆವರ್ ಡಿಪೆಂಡ್ಸ್ ಆನ್ ಒನ್ ಪರ್ಸನ್, ಇಟ್ ಡಿಪೆಂಡ್ಸ್ ಆನ್ ದಿ ಟೋಟಲ್. ಇನ್ ಕಲೆಕ್ಟಿವ್ಲಿ ಲೆಕ್ಕ ಹಾಕಿದಾಗ ಇಂಡಸ್ಟ್ರಿಗೆ ಅದರೇ ಆದ ಇದರಿಂದ ಬಟ್ ಒಂದು ಎಫೆಕ್ಟ್ ಆಗಿದೆ. ಬಟ್ ಅವರು ಕೂಡ ಸಾಕಷ್ಟು ದಾನ ಧರ್ಮ ಮಾಡಿದೆ ಅಂತ ಕೇಳ್ಪಟ್ಟಿದ್ದೀನಿ, ನಾನು ಸಾಕಷ್ಟು ಸಹಾಯ ಮಾಡಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಯಾವತ್ತು ವಾಹಿನಿಗಳು ಅವರು ಡೆತ್ ಆದ ಯಾವತ್ತು ಮರ್ಡ್ರ್ ಕೇಸ್ ಬಂದಮೇಲೆ ಆಮೇಲೆ ನೋಡ್ತಾ ಇರ್ತೀನಿ ನಾನು ಸೋಷಿಯಲ್ ಮೀಡಿಯಾ ಅವ್ರು ಏನೇನು ಮಾಡಿದ್ದಾರೆ ಕೆಲವು ವಿಚಾರಗಳು ಆಗಿದ್ದನ್ನು ಆಗೋಗಿಟ್ಟಿದೆ. ಅದಕ್ಕೆ ಭಗವಂತ ಅವ್ರು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕು, ಯಾರೇ ಆಗಲಿ. ಅದು ಇವು ನಾನಾದರೂ ಅದೇ, ಅವರಾದರೂ ಎಲ್ಲಾದರೂ ಅದೇ, ಅದಕ್ಕಾಗಿದೆ ಅವ್ರಿಗೆ. ಹಂಗಂತ ಹೇಳ್ಬಿಟ್ಟು ನಾವು ಲೆಟ್ ಅಸ್ ನಾಟ್ ಟಾಕ್ ಮಚ್ ಅಬೌಟ್ ಹಿಮ್. ನಾವು ಲೆಟ್ ಅಸ್ ಪ್ರೇ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಸ್ಟ್ರಿಗೆ. ನೋಡಿ ಆ ಡೆವಿಲ್ ಸಿನಿಮಾ ಮಾಡಿರೋಂಥ ನಿರ್ಮಾಪಕರಿಗೆ ಆ ಸಿನಿಮಾ ಮುಗಿಸಿಕೊಡುವಂಥ ಕೆಲಸಕ್ಕೆ ನಾವೇನು ಪ್ರಯತ್ನ ಮಾಡ್ಕೊ ಅವ್ರು ಮಾಡೋಣ ಅಷ್ಟೇ. ಅದು ಕಾನೂನು ಅಡಿಯಲ್ಲಿ ಏನಾಗುತ್ತೋ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅಲ್ಟಿಮೇಟ್ ಲಾ ಈಸ್ ಅಲ್ಟಿಮೇಟ್ ಅಂತ ನಾನು ಹೇಳ್ತೀನಿ. ದರ್ಶನ್ ಅವರನ್ನು ನೀವು ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ನೋಡ್ತೀರಿ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಸಿಕ್ತು ಸರ್. ಹೌದಾ, ನೀವು ಹೋಗ್ತೀರಾ ಅವರನ್ನು ನೋಡೋದಕ್ಕೆ, ಹೇಗೆ ಅಂತ ಹೇಳಿ? ಅಲ್ಲ, ನೀವು ಕೇಳೋ ಕ್ವಶನ್ ನೋಡಿದ್ರೆ ಆಶ್ಚರ್ಯ, ತಪ್ಪೇನಿದೆ? ಯಾವ ಮನುಷ್ಯ ಆಗಿದೆ, ನಾವು ನೋಡ್ಕೊಬಂದು ನಾನು ಇವರು ನಾಟ್ ಡಿಸೈಡ್. ನೀವು ಕೇಳ್ದೆ ಕ್ವಶನ್ ನೋಡಿದ್ರೆ ಹೋಗ್ಬೇಕು ಅನಿಸ್ತಾ ಇದ್ದೀನಿ. ಎಲ್ಲೋ ಹೋಗ್ಬಾರ್ದು ಅಂತ ಏನೋ ಮ್ಯಾಂಡೇಟ್ರಿ ಏನಿಲ್ಲಲ್ಲ, ಇಟ್ದು ಇಂಡಿವಿಜುವಲ್. ಇದು ನನಗೆ ಆ್ಯಕ್ಚುಲಿ ಇರಲಿಲ್ಲ ಇಲ್ಲಿವರೆಗೂ. ನೀವು ಹೇಳಿದ್ಮೇಲೆ ಖಂಡಿತ ಹೋಗ್ತೀನಿ ನನಗೆ. ನೀವು ಕೇಳೋ ಕ್ವಶನ್ ನೋಡಿದ್ರೆ ಸಮಥಿಂಗ್ ಇಸ್ ಬಿಹೈಂಡ್ ವೈ ಯು ಶುಡ್ ನಾಟ್ ಮೀಟ್ ಅಂತ. ಸಾಕಷ್ಟು ಜನ ಈ ಹಿಂದೆ ಕೂಡ ಯಡಿಯೂರಪ್ಪನವರು ಜೈಲಲ್ಲಿ ಹೋಗಿದ್ರು, ಇನ್ಯಾರು ದೊಡ್ಡ ದೊಡ್ಡ ರಾಜಕಾರಣಿ ಹೋದ ನಾವು ನೋಡ್ಕೊಂಬಂದಿದ್ವಲ್ಲ. ಅದರಿಂದ ಹೋದ್ರೆ ಏನು ತಪ್ಪಿನಲ್ಲ. ಮನುಷ್ಯ ಪ್ರಾಯಶ್ಚಿತ್ತ ಪಡ್ಬೇಕಾರೆ ಒಂದು ಏನೋ ಒಂದು ಸಾಂತ್ವನ ಕೊಡುವಂಥ ಕೆಲಸ ಮಾಡೋದು ತಪ್ಪೇಲ್ಲ ಅನಿಸುತ್ತೆ. ಅದು ಹೇಳೋಕ್ಕಲ್ಲ, ಮುಂದಿನ ನಾನು ಕೂಡ ಹೋಗ್ಬೋದು ಅಷ್ಟೇ. ಸರ್, ಅದೇ ನಾನು ಆಗಲೇ ಹೇಳ್ತಾ ಇದ್ದೆ, ಎಕ್ಸ್ಕ್ಯೂಸ್ ಮಿ ಅಂತ ಸಿನಿಮಾ ಕೊಟ್ಟಂಥವರು ಮುಂದೆ ನಿಮ್ಮ ಮಗನನ್ನು ಕೂಡ ಇಂಡಸ್ಟ್ರಿಗೆ ತರೋ ಪ್ಲ್ಯಾನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಕೂಡ ಕೇಳ್ಪಟ್ವಿ ನಾವು. ಸೊ ಅದ್ರ ಬಗ್ಗೆ ಮಾಹಿತಿ ಹೇಳೋದಾದರೆ ಅದ್ರ ಬಗ್ಗೆ ಏನಾದ್ರು ಹಂಚ್ಕೋಬಹುದಾ ಝೀ ಮೂಲಕ ಅಂತ ಹೇಳಿ? ಯಾರೇ ತಂದೆ ತಾಯಿಗಳ ಮಗನ ಶ್ರೇಯಸ್ ನೋಡೋದು, ಅವ್ರ ಆಸೆ ಈಡೇರಿಸೋದು ನಮ್ಮ ಕೆಲಸ. ಬಟ್ ನನಗಂತೂ ಇಂಡಿವಿಜುವಲ್ ಪರ್ಸ್ನಲ್ಲಾಗಿ ಐ ಟೋಲ್ಡ್ ಹಿಮ್ ನಾಟ್ ಟು ಗೋ ಫಾರ್ ದಿ ಫಿಲ್ಮ್ ಇಂಡಸ್ಟ್ರಿ. ಭಾಳ ಕಷ್ಟ ಇದೆ. ನಿರ್ಮಾಪಕ ಸಿನಿಮಾ ಮಾಡೋದಂಗೆ ಕೂಡ ಒಂದು ನಟ ಬೆಳೆಯೋದು ಅಷ್ಟೇ ಕಷ್ಟ ಇದೆ. ಬಟ್ ಅವನಿಗೆ ಇನ್ಬಿಲ್ಟ್ ಬಂದಾಗ ನಾನು ಮಾಡಲೇಬೇಕು, ಮಾಡ್ತೀನಿ ಅಂದಾಗ ಹಿ ಹ್ಯಾಸ್ ಟೇಕನ್ ಇಸ್ ಓನ್ ಟ್ರೈನಿಂಗ್ ಆಗಿದೆ. ಸಾಕಷ್ಟು ಗ್ರೌಂಡ್ ವರ್ಕ್ ಆಗಿದೆ. ಕಳೆದ 3-4 ವರ್ಷಗಳಿಂದ ಹಿ ಹ್ಯಾಸ್ ಅಂಡರ್ಗೋಯಿಂಗ್ ಎ ಲಾಟ್ ಆಫ್ ಟ್ರೈನಿಂಗ್. ಫಾರಿನ್ ಕಂಟ್ರಿಗೆ ಹೋಗಿ ಬಂದಿದ್ದಾನೆ. ಖಂಡಿತವಾಗ್ಲೂ ನಾನು ಇಂಟ್ರೊಡ್ಯೂಸ್ ಮಾಡಲ್ಲ ಅಂತ ಡೌಟ್ ಇಲ್ಲ. 100% ಐ ಆಮ್ ಗೋಯಿಂಗ್ ಟು ಲಾಂಚ್ ಹಿಮ್ ಇನ್ ಎ ವೆರಿ ಬಿಗ್ ವೇ. ಅವನ ಅದೃಷ್ಟ ಚೆನ್ನಾಗಿದೆ. ಅವನೊಬ್ಬ ದೊಡ್ಡ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸೇವೆ ಮಾಡೋವಂಥ ಒಂದು ಅವಕಾಶ ನಮ್ಮ ಜನ ಕೊಡ್ತಾರೆ. ನಾನು ಈಗಾಗಲೇ ಎಕ್ಸ್ಕ್ಯೂಸ್ ಮಿ, ಚಪ್ಪಾಳೆ, 7 o'clock, ತರಣಂ, ಕಾರಂಜಿ, ಚೆಲುವಿನ ನೋಡಲು, ಅದ್ವೈತ, ಸೀನು ವಾಸಂತಿ ಲಕ್ಷ್ಮಿ ಎಲ್ಲ ಹೊಸಬ್ರ ಮೇಲೆ, ಹೊಸ ಕಲಾವಿದರ ಮೇಲೆ, ಹೊಸ ತಂತ್ರಜ್ಞ ಮೇಲೆ, ಹೊಸ ನಿರ್ದೇಶಕ ಮೇಲೆ, ಹೊಸ ಕ್ಯಾಮ್ರಾಮನ್ ಮೇಲೆ, ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ, ನನ್ನ ಬ್ಯಾನರಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದಾರೋ, ಯಾರ್ಯಾರು ಮ್ಯೂಸಿಕ್ ಮಾಡಿದಾರೋ, ಯಾರ್ಯಾರು ಫೈಟ್ ಮಾಡಿ ಎಲ್ಲರೂ ದೇ ಹ್ಯಾವ್ ಸೆಟಲ್ ಡೌನ್ ವೆರಿ ವೆಲ್. ಕ್ಯಾಮ್ರಾಮನ್ ಚಂದ್ರಶೇಖರ್ ಇರ್ಬೋದು, ಸಂತೋಷ್ ರೇ ಪತಾಜ ಇರ್ಬೋದು, ಗುರು ಪ್ರಶಾಂತ್ ರೇ ಕ್ಯಾಮ್ರಾಮನ್ ಇರ್ಬೋದು, ಆಮೇಲೆ ಕಿರಣ್ ಹಂಪಾಪುರ ಅಂತ ಇರ್ಬೋದು, ಡಿಫ್ರೆಂಟ್ ಡ್ಯಾನಿ ಫೈಟ್ ಮಾಸ್ಟ್ರು, ಪ್ರೇಮೂರ್, ಎಕ್ಸ್ಕ್ಯೂಸ್ ಮಿ, R.P. ಪಟ್ನಾಯಕು, ಆಮೇಲೆ ರಮ್ಯಾ ಇರ್ಬೋದು, ನಿತ್ಯಾಮನನ್ ಇರ್ಬೋದು, ಪದ್ಮಪ್ರಿಯ ಮಲಯಾಳಂ ಹೀರೋಯಿನ್ ಇರ್ಬೋದು, ಆಮೇಲೆ ಅಮೂಲ್ಯ ಅವ್ರು ಕೂಡ ತರಣಂ ಸಿನಿಮಾ ಮಾಡಿದ್ರು. ಸ್ಮಾಲಾಗಿ ಬಂದರೂ ಕೂಡ ದೊಡ್ಡ ನಟಿಯಾಗಿ ಬೆಳೆದ್ರು. ಅವ್ರು ಮರ್ತಿರ್ಬೋದು, ನಾನು ಯಾವುದು ಹೇಳೋಕೆ ಹೋಗೋರು. ನಮ್ಮಲ್ಲಿ ಬ್ಯಾನರಲ್ಲಿ ಯಾರು ಮಾಡಿದಾರೋ ಪ್ರತಿಯೊಬ್ಬರಿಗೂ ಅವ್ರ ಲೈಫ್ ಸಿಕ್ಕಿದೆ. ಯಾವ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹೇಳಿದ್ರು, ಹೊರಗಡೆ ಕಾರಂಜಿ ಒಂದು ಸಿನಿಮಾ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟ್ರು, ಅವರು ಕೂಡ ಬೆಳೆದ್ರು. ಎಲ್ಲರೂ ಒಳ್ಳೆಯದಾಗಿದೆ. ನನಗೂ ಮಗನ ಕೂಡ ಅವರೆಲ್ಲ ಆಶೀರ್ವಾದ ನಮ್ಮ ಮಗನ ಬಂದು ನಮ್ಮ ಮಗನೂ ಕೂಡ ಬೆಳಿಬೋದು ಅಂತ ಒಂದು ಆಸೆ ಇದೆ. ನಮ್ಮ ತಾಯಿ ತುಳಜಾಬ್ ಅವನಿಗೆ ತಾಯಿ, ಅವನು ಒಳ್ಳೆತನ ಮಾಡಿದ್ರೆ ನಾನೇನೋ ಇಂಡಸ್ಟ್ರಿಗೆ ಏನೋ ಕೊಡುಗೆ ಕೊಟ್ಟಿದ್ದರೆ ನಮ್ಮ ಕನ್ನಡ ಜನ ನಂಗೆ ಕೈ ಹಿಡಿತಾರೆ ನಂಬಿಕೆ ಇದೆ. ಆ ಕೈ ಹಿಡಿದ್ರೆ ನಮ್ಮ ಮಗನೂ ಕೂಡ ಒಂದು ಒಳ್ಳೆ ನಟನಾಗ್ತಾನಂತ ಅದು ತಂದೆಯಾಗಿ ಆಸೆ ಪಡೋದು ತಪ್ಪೇನಿಲ್ಲ. ಐ ಆಮ್ ಆಲ್ಸೋ ನಾನು ಅವನು ಇಷ್ಟಪಡಲೇಬೇಕು. ನಾನು ಬೇಡ ಅಂದರೂ ಕೇಳಿದೆ, ನಾನು ಮಾಡೋದನ್ನು ಧರ್ಮ, ನಾನು ಮಾಡ್ತೀನಿ. ಮಾಡಿದರೆ ಚೆನ್ನಾಗೇ ಮಾಡ್ತೀನಿ. ಯಾವ ಸಿನಿಮಾಗಳನ್ನು ನಾನು ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲದೆ ಮಾಡೋದು ನನಗೆ ಗೊತ್ತು.
ಎಸ್ಕಿವಿ ತಗೊಳ್ಳಿ, ತನಣಂ ತಗೊಂಡು, ಸೌನ್ ಆಫ್ ಕ್ಲಾಕ್, ಎಂಥ ಕ್ವಾಲಿಟಿ ಸಿನಿಮಾ ನೋಡಿ ನೀವು. ನಾನು ನೆವರ್ ವಾಂಟ್ ಟು ಕಾಂಪ್ರಮೈಸ್ ದ ಕ್ವಾಲಿಟಿ. ಡೆಫಿನೆಟ್ಲಿ ನನ್ನ ಮಗನ ಸಿನಿಮಾ ಮಾಡೋ ಸತ್ಯ, ಅದು ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಕೊಡಿ ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮ ಬ್ಯಾನರ್ನಲ್ಲಿ ಮಾಡಿದಂಥ ಎಲ್ಲರೂ ಕೂಡ ಇವತ್ತು ಚೆನ್ನಾಗೇ ಇದ್ದಾರೆ ಅಂತ ಹೇಳಿ. ಸೊ ನೀವು ಕಂಡಂತೆ ನಿತ್ಯ ಮೆನನ್ ಆಗಿರ್ಬೋದು, ರಮ್ಯಾ ಅವ್ರ ಬಗ್ಗೆ ಈಗ ನೆನಪು ಮಾಡ್ಕೊಳ್ಳೋದಾದರೆ ಸರ್? ರಮ್ಯಾ ಈಸ್ ಸೂಪರ್ ರೀ. ರಿಯಲಿ ಅವರಂಥ ಪ್ರತಿಭಾವಂತ ನಟಿಯನ್ನು ನೋಡಲಿಲ್ಲ. ನನಗೆ ಹೆಮ್ಮೆ ಇದೆ. ಎಕ್ಸ್ಕ್ಯೂಸ್ ಮೀ ಅವ್ರಿಗೆ ಅವ್ರ ಬ್ಯಾನರಲ್ಲೇ ನಾನು ಬೆಂಗಳೂರು ಕರ್ನಾಟಕದ ಭವಿಷ್ಯ 1,000 ವಿನಿಯಲ್ ಬೋರ್ಡ್ ಆಗಿದೆ ಬಿಕಾಸ್ ಆಫ್ ರಮ್ಯಾ. ನಾನು ಯಾವುದೋ ಒಂದು ಶೂಟಿಂಗ್ ಸ್ಪಾಟಲ್ಲಿ ಹೇಳಿದ್ದೆ, ನಾನು ಮೇಡಮ್ ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಯುವರ್ ಪಬ್ಲಿಸಿಟಿ ಅಂತ. ಆವಾಗ ಕ್ಲೈಮ್ಯಾಕ್ಸ್ ಸಾಂಗು ಯಾವುದೋ ನಮ್ಮದು ಇದಿತ್ತು, ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಅಂತ ಒಂದು ಸಾಂಗ್ ಮಾಡಿದ್ವಿ. ಎರಡನೇ ವೈಟ್ ಫೀಲ್ಡಲ್ಲಿ ದೊಡ್ಡ ಸೆಟ್ಟು, ಬಹುಶಃ ಒಂದು 800 ಜನ ಆರ್ಟಿಸ್ಟ್ ಇದ್ದಾಗ ಸ್ವಲ್ಪ ಏನೋ ಕ್ಲ್ಯಾಶ್ ಆಯಿತು ನಮ್ಮ ಪ್ರೇಮ್ಗೂ ಅವ್ರಿಗೂ. ಅವತ್ತು ನಾನು ಹೋಗಿ ನಿಂತು ಸಾಲ್ವ್ ಮಾಡಿ ಅವ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ರು. ಅದೇ ಗೌರವ ಇಲ್ಲಿವರೆಗೂ ಇಟ್ಕೊಂಡೆ ನನಗೆ. ಎಕ್ಸ್ಕ್ಯೂಸ್ ಮೀ ಮಾಡಿದೆ. ತನಣಂ ತನಣಮಲ್ಲಿ ಫಿಲಮ್ ಫೇರ್ ಅವಾರ್ಡ್ ಬಂತು ಅವರಿಗೆ. ಶೀಸ್ ಯಾವಾಗಲೂ ನಾನು ಅವ್ರ ಬಗ್ಗೆ ಅಭಿಮಾನ. MP ಆದರು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದರು, ಹೆಮ್ಮೆ ಇದೆ. ನಾನು ಹೋಗಿ ಪದೇ ವಿ ಆರ್ ನಾಟ್ ಏಬಲ್ ಟು ಮೀಟರ್. ಅವರು ದೊಡ್ಡ ಲೆವೆಲ್ ಬೆಳೆದ್ಬಿಟ್ಟಿದ್ದಾರೆ, ಇನ್ನೂ ಬೆಳೀಲಿ ಅಂತ ನಾನು ಭಗವಂತ ಕೇಳ್ಕೊಂತ. ಯಾಕಂದರೆ ಆಲ್ವೇಸ್ ಹೈಯೆಸ್ಟ್ ರೆಸ್ಪೆಕ್ಟ್ ಹೋಗೋರು. ನಿತ್ಯ ಮೆನನ್ ತಗೊಳ್ಳಿ, ಅವರು 7 o'clock ಸಿನಿಮಾ ಮಾಡಿದಾಗ ನಾನು ಹೇಳಿದೆ, ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಮ್ಮಂದೇನೋ. ಅವ್ರಿಗೆ ಆ ಹುಡುಗಿ ಕಾನ್ಫಿಡೆಂಟ್ ಇತ್ತು ನಾನು ಬೆಳಿತೀನಿ ಅಂತೇಳಿ. ಭಾಳ ಚೆನ್ನಾಗಿ ಬೆಳೆದಿದ್ದಾರೆ. ಪದ್ಮಪ್ರಿಯ ಅಂತ ಮಲಯಾಳಂ ಹೀರೋಯಿನ್ ಟಾಪಲ್ಲಿದ್ದಾರೆ. ಅವರು ಕೂಡ ಮಲಯಾಳಮಲ್ಲಿ ನನ್ನ ತೆಲುಗು ಮಾಡಿದಾಗ ಶ್ರೀನಿವಾಸನ್ ತಿಲಕ್ಷ್ಮಣ ಹೀರೋಯಿನ್ನು ಟಾಪ್. ಆಮೇಲೆ ಇನ್ನೊರು ನವನೀತ್ ಕೌರ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ಅಮರಾವತಿ MP ಆದರು. ಅವರು ತೆಲುಗು ಸಿನಿಮಾ ಡೆಬ್ಯೂ ಅಂತ ಹಂಗಂತ ಬಿಟ್ಟು ನಾನು ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ. ಬಟ್ ನಮ್ಮ ತುಳಜಾಭವನಿ ಕ್ರಿಯೇಷನ್ಸಿಗೆ ಜನಗಳಿಗೂ ಗೊತ್ತು, ಹೊಸಬ್ರಿಗೆ ಮಾಡೋ ಬ್ಯಾನರು, ಹೊಸಬ್ರು ಕಲಾವಿದರಿಗೆ ಸಹಾಯ ಮಾಡೋರು, ಹೊಸ ಸಂಗೀತಗಾರಿಗೆ ಸಹಾಯ ಮಾಡೋರು, ಹೊಸ DOPಗಳು ಕೊಡೋರು, ಹೊಸ ಆರ್ಟಿಸ್ಟಿಗೆ, ಫೈಟ್ ಮಾಸ್ಟ್ರು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಕೊಟ್ಟಿರುವಂಥ ಕೆಲಸ ಮಾಡಿದ್ದೀನಿ. ಅವರ ಆಶೀರ್ವಾದ ನನಗಿದೆ. ಎಲ್ಲರೂ ಕೇಳ್ತಾರೆ, ಸರ್ ನಿಮ್ಮ ಸಿನಿಮಾ ಮಾಡಿದ ನಮ್ಮಿಂದ ಏನು ಸಹಾಯ ಬೇಕು ನಿಮ್ಮ ಮಗನಿಗೆ ಎಲ್ಲ ಕೇಳ್ತಾರೆ. ನಾನು ಹಂಗಂತ ಬಿಟ್ಟು ಯಾವುದಕ್ಕೂ ನಾನು ಮಾಡ್ಕೊಳ್ಳೋಲ್ಲ. ಅದ್ವೈತ ಮಾಡಿದಾಗ ನಮ್ಮ ಅಜಯ್ ರಾವ್ ನಮಗೆ ಫ್ರೀ ಡೇಟ್ ಕೊಟ್ಟರು. ತಮಾಷೆ ಫ್ರೀ ಡೇಟ್ ಕೊಟ್ಟರು. ನನಗೆ ಆ ಚೆಲುವಿನಲ್ಲಿ ಲಾಸ್ ಆಯಿತು ಸ್ವಲ್ಪ. ತಕ್ಷಣ ಇಮಿಡಿಯೇಟ್ಲಿ ಸರ್ ನಂಗೆ ಡೇಟ್ ತೊಗೊಳ್ಳಿ ಸರ್ ಅಂದರು. ಆ ಥರ ನಮಗೆ ಪ್ರತಿಯೊಬ್ಬರು ಸಹಕಾರ ಅಂತೂ ಇದೆ. ನಮ್ಗೆ ಯಾವತ್ತೂ ಯಾವಾಗೂ ಯಾರಿಗೂ ನಾನು ದೋಷಣೆ ಮಾಡಲ್ಲ. ನನಗೆ ಯಾರು ಲಾಸಿಗೆ ನಾನೇ ಜವಾಬ್ದಾರಿ. ಎಷ್ಟೋ ಕೋಟ್ಯಾಂತರ ಕೊಡೋದು ಸುರೇಶ ಅಂದರು, ಮುಗೀತು ಅಂದರು, ಮನೆ ಮಾಡ್ತಾನೆ ಅಂದರು. ಇದೀನಿ ಆರಾಮಾಗಿ. ಐ ಆಮ್ ಹೆಡ್ಡಿಂಗ್ ಎ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಫೆಲೋಶಿಪ್ ಕೂತಿದೆ. ಅಂದರೆ ನನ್ನ ಪರಿಶ್ರಮ ಏನು, ಆ ಪರಿಶ್ರಮ ತಕ್ಕಂಥ ಭಗವಂತನ ಆಶೀರ್ವಾದ ನಮ್ಮೆಲ್ಲ ತಂತ್ರಜ್ಞಾನ, ನಮ್ಮ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರುಗಳೆಲ್ಲ ಆಶೀರ್ವಾದ ಬೆಂಬಲ ಇದ್ದಕ್ಕೆ ನಾನು ಇವತ್ತು ಮತ್ತೆ ಬದುಕಿ ಮತ್ತೆ ಸಿನಿಮಾ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದು ಮಾಧ್ಯಮದಲ್ಲೂ ಕೂಡ ಮಾಧ್ಯಮ ಇಲ್ಲದೆ ಸಿನಿಮಾ ಇಲ್ಲ ಅಂತ ಬಹುಶಃ ಹೇಳಿದ ನಾನೇ ಅವಾಗ ಎಕ್ಸ್ಕ್ಯೂಸ್ ಮೀ ಟೈಮಲ್ಲಿ. ಅದೇ ಥರ ಮಾಧ್ಯಮದವರು ನನಗೆಲ್ಲ 25 ವರ್ಷಗಳಿಂದ ಸತತವಾಗಿ ನನಗೆ ನನ್ನ ಬಗ್ಗೆ ಒಂದು ಗೌರವ ಕೊಟ್ಟು ನಡೆಸ್ಕೊಂಡು ನನಗೆ ಯಾವತ್ತೂ ನನ್ನ ಮನಸ್ಸಲ್ಲಿದೆ. ಅದನ್ನು ನನ್ನ ಮನಸ್ಸಿನ ಪ್ರಕಾರ ನಡ್ಕೊಳ್ಳೋವಂಥ ಕೆಲಸ ನನಗೆ ಇದೆ ಅಂತಲೇ ಅದನ್ನು ಮಾಡ್ತೀನಿ ಅಂತ ದೃಢವಾದ ನಂಬಿಕೆ ಇದೆ. ನಾನು ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತೀನಿ, ನೆಗೆಟಿವ್ ಥಿಂಕ್ ಮಾಡಲ್ಲ. ಇನ್ನೊಬ್ಬರು ಬಗ್ಗೆ ಕೆಟ್ಟದ್ದು ಬಯಸಲ್ಲ. ಯಾರು ಬೈದರೆ ಆಶೀರ್ವಾದ ಅನ್ಕೊತೀನಿ. ಸರ್ ಫೈನಲಿ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾಗಳನ್ನು ನೋಡಿ ಕನ್ನಡ ಇಂಡಸ್ಟ್ರಿನ ಉಳಿಸಿ ಬೆಳೆಸಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಸಿನಿಮಾ ರಸಿಕರಿಗೆ, ಕನ್ನಡ ಕಲಾ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಹೇಳೋದಾದರೆ? ಯಾವತ್ತೂ ಯಾವಾಗಲೂ ನಮ್ಮಲ್ಲಿ ಭಾಳಷ್ಟು ಜನ ಅಫಿಷಿಯಲ್ಸ್ ಕೂಡ ಯಾವುದೇ ಕನ್ನಡ ಸಿನಿಮಾಗಳನ್ನ ನೋಡುವಂಥ ಪ್ರವೃತ್ತಿ ಭಾಳ ಜನಕ್ಕಿದೆ. ಆ ಪ್ರವೃತ್ತಿನ ಪ್ರತಿಯೊಬ್ಬರು ಮನೇಲಿ ಬೆಳೆಸ್ಕೊಡಿ. ಯಾಕಂದರೆ ಕನ್ನಡದ ನೆಲ, ಜಲ, ಭಾಷೆ, ನಾವು ಯಾವತ್ತೂ ಎಲ್ಲ ಭಾಷೆಗಳು ಗೌರವ ಕೊಡುವಂಥವ್ರು. ಬಹುಶಃ ಈ ಭಾರತೀಯ ಚಿತ್ರರಂಗ ಇತಿಹಾಸದಲ್ಲೇ ಎಲ್ಲ ಭಾಷೆಗಳ ಚಿತ್ರ ಹೈಯೆಸ್ಟ್ ಕಲೆಕ್ಷನ್ ಆಗೋದು ಕರ್ನಾಟಕದಲ್ಲೇ, ಅದು ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ. ನಾವೆಲ್ಲರಿಗೂ ಸಮಾನಾಂತರವಾಗಿ ಕರೆಸಿ ಗೌರವ ಕೊಡುವಂಥ ಪ್ರವೃತ್ತಿ ಹೃದಯ ಶ್ರೀಮಂತಿಕೆಗಳು ಕನ್ನಡಿಗರು. ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಆಶೀರ್ವಾದ ಮಾಡಿ, ಬೆಂಬಲಿಸಿ, ಬಂದು ನೋಡಿ. ಯಾಕೆಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ದೀವಿ. ಸಣ್ಣ ಸಿನಿಮಾಗಳಂತ ನೆಗ್ಲೆಕ್ಟ್ ಮಾಡಿಬಿಡಿ. ಪ್ರತಿಯೊಂದು ಸಿನಿಮಾನೂ ಹೊಸ ಸಿನಿಮಾನೇ. ಪ್ರತಿಯೊಂದು ಸಿನಿಮಾಗೂ ತಾವು ಬಂದು ಸಿನಿಮಾ ಚಿತ್ರಮಂದಿರಲ್ಲಿ ನೋಡಿ ಸಿನಿಮಾ ಬೆಳೆಸಿದರೆ ಕನ್ನಡ ಬೆಳೆಯುತ್ತೆ, ನಮ್ಮ ಭಾಷೆ ಬೆಳೆಯುತ್ತೆ, ನಮ್ಮ ಸಂಸ್ಕೃತಿ ಬೆಳೆಯುತ್ತೆ. ಅದರಿಂದ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರ ನೋಡಿ ಅಂತ ಕೇಳ್ಕೊತೀನಿ. ಸರ್ ಫೈನಲಿ ಕನ್ನಡದ ಖ್ಯಾತ ನಟಿ ಅಂತಲೂ ಹೇಳ್ಬೋದು, ಜೊತೆಗೆ ಖ್ಯಾತ ನಿರೂಪಕಿ ಅಂತಲೇ ಹೇಳ್ಬೋದು, ಅಪರ್ಣಾ ಅವ್ರನ್ನ ಆಗಲಿದ್ದೀವಿ ನಾವು. ಆದರೆ ಇವತ್ತಿಗೂ ಕೂಡ ಅವರ ಸಾವು ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಸೊ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ, ಜೊತೆಗೆ ಈ ಸಂದರ್ಭದಲ್ಲಿ ಅವರ ಬಗ್ಗೆ, ಅವರ ಕನ್ನಡ ಅಭಿಮಾನದ ಬಗ್ಗೆ ಏನಾದ್ರು ಹೇಳೋದಾದರೆ? ಸರ್, ನಮ್ಮ ರಾಜ್ಯ ಕನ್ನಡದ ಅಪರೂಪದ ನಿರೂಪಕಿಯವರು. ಸಂಸ್ಕಾರ, ನಯ, ನಡತೆ, ವಿಧೇಯತೆ, ಮಾತು, ಸರಳತೆ ಪ್ರತಿಯೊಂದನ್ನು ಅಳವಡಿಸ್ಕೊಳ್ಳೋಂಥ ಹುಡುಗಿ ಇದ್ದರೆ ಅಪರ್ಣಾ ಅವರು. ಅವರು ನೋಡಿ, ನಾನು ಬಹುಶಃ ನಮ್ಮ ಮಾರ್ಚ್ 3ಕ್ಕೆ ನಮ್ಮ ಚಿತ್ರರಂಗದ
ಹುಟ್ಟು 100 ವರ್ಷ 90 ವರ್ಷ ಆಗಿತ್ತು ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಕರೆಸಿದ್ದಾನೆ ನಿರೂಪಣೆಯಾಗಿ. ಅವಾಗ ಹೇಳಿದ್ರು ಅವ್ರ ಆರೋಗ್ಯ ಸರಿ ಇರಲಿಲ್ಲ, ಆದರೂ ಕೂಡ ಅವರೇ ಬೇಕು ಅಂತ ಕರೆದೆ. ಅಷ್ಟು ಆರೋಗ್ಯದಲ್ಲಿ ಅವ್ರು ಇದ್ದರೂ ಕೂಡ ಎಷ್ಟು ಲವಲವಿಕೆಯಿಂದ ಬಂದು ಯಾರಿಗೂ ಒಬ್ರಿಗೂ ಹೇಳಿದೆ ದಟ್ ಡೇ ನೀವು ನೋಯಿಂಗ್ ದಟ್ ಶಿ ಹ್ಯಾಸ್ ಸಮ್ ಪ್ರಾಬ್ಲಮ್ ಒಬ್ಬರೂ ತೋರಿಸ್ತಿಲ್ಲ ಅಂಥ ಒಂದು ದೊಡ್ಡ ಪ್ರತಿಭಾನ್ವಿತೆ ಮತ್ತು ಕನ್ನಡದ ಸಿಗಲ್ಲ. ಅಷ್ಟು ಅಚ್ಚ ಕನ್ನಡ, ಮಾತು ಸ್ಪಷ್ಟತೆ, ಬಿಹೇವಿಯರು, ಒಂದೊಂದು ವರ್ಡ್ಗಳು ಗ್ರಾಮೆಟಿಕಲ್ ಮಿಸ್ಟೇಕ್ ಇರಲ್ಲ. ಅಂಥ ನಿಚ್ಚಳವಾದ ಪರಿಶುದ್ಧವಾದ ತುಂಬ ಹಾಲಿನಿಂದ ಕನ್ನಡ ಮಾತಾಡೋರು ಯಾರಿದ್ದರೆ ಅವಳೊಬ್ಬರೇ. ಅಂಥವ್ರು ಆಲ್ಟರ್ನೇಟಿವ್ ಸದ್ಯಕ್ಕೆ ಯಾರೂ ಇಲ್ಲ, ಅಲ್ಲಿ ಸಿಗೋದು ಕಷ್ಟ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಬಟ್ ಹಿಂದೆ ಯಾರು ಅಂತ ಬಂದಿಲ್ಲ. ಅಂಥ ಒಂದು ದೊಡ್ಡ ನಿರೂಪಕಿ, ನಟಿ, ಆಮೇಲೆ ಟಿ ವಿ ಸೀರಿಯಲ್ ಆರ್ಟಿಸ್ಟು ಅಂಥವ್ರು ಕಳ್ಕೊಂಡಿದ್ದು ನಮ್ಮ ರಾಜ್ಯಕ್ಕೆ ದೊಡ್ಡ ಲಾಸೆ ಅಂತ ಹೇಳ್ತೀನಿ. ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಅದು. ಅವ್ರು ಭಗವಂತ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಕೂರ್ತ. ಅವ್ರಿಗೆ ಅವತ್ತಿನ ದಿನ ನಾನು ಅವತ್ತು ಬರಬೇಕಾಗಿತ್ತು, ನಾನು ಅವತ್ತು ಊರಲ್ಲಿದ್ದ ಪ್ರಯುಕ್ತ ಅವತ್ತು ಅಂತ್ಯ ಸಂಸ್ಕಾರಕ್ಕೆ ಹೋಗೋಕ್ಕಾಗಿಲ್ಲ. ನಾನು ಇಲ್ಲೇ ಅವ್ರ ಕುಟುಂಬದ ಕ್ಷಮೆ ಯಾಚಿಸ್ತೀನಿ, ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಆತ್ಮಕ್ಕೆ ಶಾಂತಿ ಕೂರ್ತೀನಿ. ಅವರ ಪಕ್ಕ ಅಭಿಮಾನಿ ನಾನು, ಅಪರ್ಣಾ ಅವರ ದೊಡ್ಡ ಅಭಿಮಾನಿ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ, ಅವ್ರ ಮನೆಯವ್ರಿಗೆಲ್ಲ ಅವ್ರ ದುಃಖ ತೊಳ್ಕೊಂಡು ಶಕ್ತಿ ಕೊಡಲಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ವೀಕ್ಷಕರೇ, ಇದು ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದಂತಹ ಸುರೇಶ್ ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ.